ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್, ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ ಪ್ರಕಾಶದಲ್ಲಿ ಕಂಡುಬರುವಂತ ಪುಟ ಸಂಖ್ಯೆ 35 ಒಳಗಡೆ ಕೇಳುವಂತ ಪ್ರಶ್ನೆಗಳಿದಾವಲ್ಲ, ಆ ಪ್ರಶ್ನೆಗಳನ್ನ ಕಂಡುಹಿಡಿಯಿರಿ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾನೆ. ಈಗಾಗಲೇ ಹಿಂದಿನ ಎಲ್ಲಾ ಪೇಜಸ್ ಗಳನ್ನ ಏನ್ ಮಾಡಿದ್ನಪ್ಪ ಅಂದಾಗ ಡಿಸ್ಕಸ್ ಮಾಡಿದ್ವಿ. ಅವೆಲ್ಲವೂ ಪ್ಲೇಲಿಸ್ಟ್ ಒಳಗಡೆ ಸೇರಲ್ ಆಗಿ ಸಿಗಬೇಕಾಗಿತ್ತಪ್ಪ ಅಂತಂದಾಗ ನೀವು ಮಾಡಬೇಕಾಗಿರೋದಿಷ್ಟೇ, ಚಾನಲ್ ಏನ್ ಮಾಡಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಏನಾಗ್ತವಪ್ಪ ಅಂತಂದಾಗ ನಿಮ್ಗೆ ನೇರವಾಗಿ ಏನಾಗ್ತವಪ್ಪ ಅಂದಾಗ ಸಿಗ್ತಾವೆ. ಹಾಗಾದ್ರೆ ಪ್ರಶ್ನೆ ಯಾವ ತರ ಇದಾವಪ್ಪ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬಂದಾಗ, ಪ್ರತಿ ಸಂದರ್ಭದಲ್ಲೂ ಪದಗಳನ್ನ ಬರೆಯುವ ಮೂಲಕ ಮುಂದಿನ ಉಕ್ತಿಗಳ ಬೆಲೆಗಳನ್ನ ಏನಪ್ಪಾ ಅಂದ್ರೆ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ನ ಕೊಟ್ಟಾರ. ಹಾಗಾದ್ರೆ ಇದನ್ನ ನಾವು ಯಾವ ತರ ಬಿಡಿಸ್ತೀನಿ ಅಂತ ಹೇಳಿ ನೀವು ಈ ವಿಡಿಯೋನ ಹೇಳ್ತಾ ನೋಡ್ಕೊತ ಬರ್ರಿ. ವಿಡಿಯೋನ ಪಾಸ್ ಮಾಡಿ ಇವ್ಕೊಂಡು ಏನ್ ಮಾಡಪ್ಪ ಅಂದಾಗ ಬರ್ಕೋತಾ ಬರಬೇಕು. ಉಕ್ತಿಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಾರಲ್ಲ. ಆಪ್ಷನ್ಸ್ ಎ ಒಳಗಡೆ ಏನ್ ಕೊಟ್ಟಾರ ನೋಡ್ರಿ. ಆಪ್ಷನ್ಸ್ ಎ ಒಳಗಡೆ 28 - 7 + 8 ಇದೆ. ಇದರ ಬೆಲೆಯನ್ನು ಕಂಡುಹಿಡಿಯಬೇಕು ಮತ್ತು ಪದಗಳನ್ನು ಕೂಡ ಬರಿಬೇಕಾಗಿತ್ತಪ್ಪ ಅಂತಂದಾಗ ಇದರ ಪದಗಳಂದ್ರೇನು ಇವೇ. ನೀವೇನ್ ಮಾಡ್ಕೋಬಹುದಪ್ಪ ಅಂತ ಈಸಿಯಾಗಿ ಇವಕ್ಕನ್ನ ಬರ್ಕೋಬೇಕು. 28 ಒಂದು ಪದ, -7 ಅನ್ನೋದು ಒಂದು ಪದ, 8 ಅನ್ನೋ ಪದಗಳು ಅಂತಂದಾಗ ಇವೇ ಆಗಿರ್ತವೆ. ಇನ್ನು ಬೆಲೆ ಅಂತ ನೋಡ್ಕೊತ ಬಂದಾಗ 28 ಇದೆಯಲ್ಲ, ನಾನು ಇದು ಪ್ಲಸ್ ಐತಿ, ಇದು ಮೈನಸ್ ಐತಿ. ಪ್ಲಸ್ ಮೈನಸ್ ಇದ್ದಾಗ ಕಳಿಬೇಕು. 28ರಾಗ 7 ಕಳಿದ್ರಿ ಎಷ್ಟಾಗ್ತದ? 21 ಪ್ಲಸ್ ಇದು ಏನಿದೆ 8 ಇದೆ. 21 × 8 29. ಹಾಗಾದ್ರೆ ಇದ್ರ ಬೆಲೆ ಏನಾಗ್ತದ? 29 ಆಗ್ತದ. ಇನ್ನು ಬಿ ಏನಾಗ್ತದ ಅಂತೇಳಿ ಇಲ್ಲೇ ಹೇಳ್ಕೊತ ಬಂದ್ಬಿಡ್ತೇನೆ ರೀ. ಇದರ ಪದಗಳು ನೋಡ್ಕೊತ ಬಂದಾಗ 39 ಒಂದು ಪದ, -2 × 6 ಇದು ಒಂದು ಪದ, ನೆಕ್ಸ್ಟ್ 11 ಇದೊಂದು ಪದ. ಪದಗಳು ಅಂತ ಬಂದಾಗ 3 ಈ ತರ ಬರಿಬೇಕು. ಅದೇ ಬೆಲೆ ಅಂತ ಬಂದಾಗ 39 - 2 × 6 ನೆಕ್ಸ್ಟ್ ಏನಿದೆಪ್ಪ ಅಂದಾಗ +11 ಇದೆ. ಹೌದಾ? ಇದ್ರ ಬೆಲೆ ಏನಾಗ್ತದೆ ನೋಡ್ರಿ. 39 ಐತೆ, ಆಸ್ ಇಟ್ ಇಸ್ 39 ಬರೀರಿ. ಇದನ್ನ ಗುಣಾಕಾರ ಆಗ್ತದೆ. 2 ಆರ್ಲೆ ಎಷ್ಟಪ್ಪ ಅಂದಾಗ 12, ಇದು -12 ಆಗ್ತದ, +11. ಓಕೆ, ಇನ್ನು ನೆಕ್ಸ್ಟ್ 39 ಆಸ್ ಇಟ್ ಇಸ್ ಬರ್ಕೊಳ್ಳಿ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳೀರಿ. 12 11 ಕಳೆದಾಗ 1 ಇರ್ತದೆ. ಅಂತ ಒಂದೊಂದು ದೊಡ್ಡ ಸಂಖ್ಯೆ ಸೈನ್ ಮೈನಸ್ ಇರೋದ್ರಿಂದ -1 ಆಗ್ತದೆ. 39ರಾಗ 1 ಕಳೀರಿ, ಎಷ್ಟು ಉಳಿತದಪ್ಪ ಅಂತಾಗ 38 ಉಳಿತದೆ. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ಆಪ್ಷನ್ ಸಿ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ, ಸರ್ ಇದರಲ್ಲಿ ಪದಗಳನ್ನು ಹೇಳ್ರಿ ಅಂತ ಹೇಳಿದಾಗ ಇದರಲ್ಲಿ 40 ಒಂದು ಪದ, -10 ಒಂದು ಪದ, +10 ಒಂದು ಪದ, +10 ಅನ್ನೊಂದು ಪದ. ಇಲ್ಲಿ 4 ಪದಗಳು ಕಂಡು ಬರ್ತವೆ. ಇದರ ಬೆಲೆ ಅಂತ ನೋಡ್ಕೊತ ಬಂದಾಗ 40 -10 ಇದೆಯಲ್ಲ, +10 +10. ಈಗ 40ರ 10 ಒಂದು ಪ್ಲಸ್ ಒಂದು ಮೈನಸ್ ಕಳೀರಿ. 40ರ 10 ಕಳೆದ್ರೆ ಎಷ್ಟಪ್ಪ ಅಂದಾಗ 30 ಉಳಿತದೆ. ಮುಂದೆ +10 +10 ಇದಾವೆ. ಒಟ್ಟು ಪ್ಲಸ್ ಇರೋದ್ರಿಂದ ಕೂಡಿಸ್ರಿ. 30 10 40, 40 10 50. ಇದರ ಬೆಲೆ ಏನಾಗ್ತದಪ್ಪ ಅಂತಂದಾಗ 50 ಆಗ್ತದ. ಇನ್ನ ಡಿ ಒಳಗಡೆ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊತ ಬರೋಬ್ರಿ. ಪದಗಳು ಅಂತ ನೋಡ್ಕೊತ ಬಂದಾಗ 48 ಒಂದು ಪದ, -10 × 2 ಇದೊಂದು ಪದ, 16 / 2 ಇದು ಒಂದು ಪದ ಆಗ್ತದೆ. ಇದನ್ನು ಬಿಡಿಸ್ಕೋತ ಬಂದಾಗ 48 ಏನಿದೆಯಪ್ಪ ಅಂತ -10 × 2 ಇದೆ. ನೆಕ್ಸ್ಟ್ +16 / 2 ಇದೆ. ಫಸ್ಟ್ಗೆ 48 ಆಸ್ ಇಟ್ ಇಸ್ ನ ಬರ್ಕೋರಿ. ಮೈನಸ್ ಒಂದು ಭಾಗಾಕಾರ ಒಂದು ಗುಣಾಕಾರ ಇದ್ದಾಗ ಫಸ್ಟ್ ಗುಣಾಕಾರ ಮಾಡ್ಕೊಂಡು ನಡೀತದೆ. ಫಸ್ಟ್ ಆಲ್ಮೋಸ್ಟ್ ಭಾಗಾಕಾರ ಮಾಡಬೇಕು. ಆದ್ರೂ ಕೂಡ ನಾನು ಗುಣಾಕಾರ ಭಾಗಾಕಾರ ಕಂಟಿನ್ಯೂ ಇದ್ದಾಗ ಗುಣಾಕಾರ ಕೂಡ ಮಾಡಬಹುದು. 12 ಎಷ್ಟಪ್ಪ ಅಂದಾಗ 20 ಪ್ಲಸ್ 16ನ್ನ 2ರಲ್ಲಿ ಭಾಗಿಸಿದೆ ಅಂತ ಹೇಳ್ತಿರ್ತಾರೆ. 2 8 ಎಷ್ಟಾಗ್ತದೆ? 16 ಆಗ್ತದೆ, ಭಾಗಾಕಾರ ಆಗ್ತದೆ. ಹೌದಾ? ಇನ್ ನೆಕ್ಸ್ಟ್ 48ರಾಗ 20 ಕಳೀರಿ, ಎಷ್ಟು ಉಳಿತದ? 28 ಉಳಿತದ, +8 ಇದೆ 8. 28 ಒಂದು 8 ಕೂಡಿಸಿದಾಗ ಎಷ್ಟಾಗ್ತದ? 36 ಆಗ್ತದ. ಹೀಗಾಗಿ ಇದ್ರ ಬೆಲೆ 36. ಇದು ಡಿ ಆಯ್ತು. ಇನ್ನು ನೆಕ್ಸ್ಟ್ ಇ ನೋಡ್ರಿ. ಇ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಇದು ಇದರಲ್ಲಿ ಪದಗಳನ್ನು ನೋಡ್ಕೊತ ಬಂದಾಗ 6 × 3 ಒಂದು ಪದ, 4 × 8 × 5 ಇದು ಒಂದು ಪದ. 2 ಪದಗಳು ಇದಾವೆ. ಇದರ ಬೆಲೆ ಏನಾಗ್ತದ? 6 × 3 -4 × 8 × 5 ಐತಿ. ಹೌದಾ? ಇದನ್ನ ಗುಣಿಸ್ರಿ. 6 3 ಎಷ್ಟಪ್ಪ ಅಂದಾಗ 18 ಮೈನಸ್ ಒಟ್ಟು ಗುಣಿಸಿದಾಗ 4 8 32, 32 × 5 ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ 160 ಆಗ್ತದೆ. ಒಂದು ಪ್ಲಸ್ ಒಂದು ಮೈನಸ್ ದಾಗ ಕಳೀರಿ. 160 18 ಕಳೀರಿ, 142 ಆಗ್ತದೆ. ಇದು ಫಸ್ಟ್ ಪ್ರಶ್ನೆಯಲ್ಲಿ ಬರುವಂತ ಎಲ್ಲ ಈತನ ಉತ್ತರಗಳು. ಇನ್ನು ನೆಕ್ಸ್ಟ್ ಪ್ರಶ್ನೆ 2 ಇದೆ ನೋಡ್ರಿ. ಮುಂದಿನ ಪ್ರತಿ ಉಕ್ತಿಗೆ ಒಂದು ಕತೆ ಮತ್ತು ಸನ್ನಿವೇಶ ಅಥವಾ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ನ ಕೊಟ್ಟಾರ.
ಹಾಗಾದ್ರೆ ಇವಕ್ಕ ನಾ ಏನ್ ಮಾಡ್ತೀನಪ್ಪ ಅಂತಂದಾಗ ನಿಮ್ಗೆ ಸ್ಕ್ರೀನ್ ಮೇಲೆ ಈ ಕಥೆಗಳನ್ನ ನಾನು ಬರೆದು ಹಾಕ್ತಿರ್ತೀನಿ. ಯಾಕಪ್ಪ ಅಂತಂದಾಗ ಇಲ್ಲಿ 89 ಪ್ಲಸ್ 21 ಮೈನಸ್ 10 ಇದೆ. ಹೌದಾ? ಇದಕ್ಕ ಏನು ಒಂದು ಕತೆ ಅಥವಾ ಒಂದು ಸನ್ನಿವೇಶ ಏನ್ ಬರಿಬಹುದು, ಈ ತರ ನಾನು ಹೇಳ್ತೀನಿ. ಇವಕ್ಕನ್ನೆಲ್ಲವೂ ಸ್ಕ್ರೀನ್ ಮೇಲೆ ನಿಮ್ಗೆ ಇಲ್ಲಿ ಹಾಕ್ತಿರ್ತಿರ್ತೀನಿ, ನೀವು ನೋಡ್ಕೊತಾ ಬರ್ಬೋದು. 89 ಅಂದ್ರೆ ಇಲ್ಲಿ 89 ಪ್ಲಸ್ 21 ಮೈನಸ್ 10 ಇದೆ. ಅಂದ್ರೆ ನಮ್ಮ ಬಳಿ 89 ರೂಪಾಯಿ ಇದೆ ಅಂತ ತಿಳ್ಕೊಡ್ರಿ. ನಮ್ಮ ತಾಯಿ ಅಥವಾ ತನ್ನ ತಂದೆ 21 ರೂಪಾಯಿ ನನಗೆ ಅಡಿಷನಲ್ ಆಗಿ ದುಡ್ಡನ್ನು ಕೊಟ್ಟರು, ನೀಡಿದರು. ಅದರಲ್ಲಿ 10 ರೂಪಾಯಿ ಖರ್ಚಾಯ್ತು. ಇದನ್ನ ಒಂದು ಸೆಂಟೆನ್ಸ್ ನಲ್ಲಿ ನಾವು ಬರಿಬಹುದು. ಈ ತರ ಒಂದನೇದಕ್ಕ ಏಕ ಈ ತರ ಬರ್ಕೋಬೇಕು. ನಮ್ಮ ಬಳಿ ಅಥವಾ ನನ್ನ ಬಳಿ, ನಮ್ಮ ಬಳಿ 89 ರೂಪಾಯಿ 89 ರು ಇದ್ದವು. ನಾ ಹೇಳ್ತಿರ್ತಂದ್ರೆ ನೀವು ಬರ್ಕೊಡ್ರಿ, ಇಲ್ಲಪ್ಪ ಅಂದ್ರೆ ಸ್ಕ್ರೀನ್ ಮೇಲೆ ಹಾಕ್ಬಿಡ್ತೀನಿ, ನೋಡ್ಕೊತ ಬರ್ರಿ. ನನ್ನ ತಾಯಿ ನನಗೆ 21 ರೂಪಾಯಿ 21 ರು ನೀಡಿದರು. 21 ರು ನೀಡಿದರು. ಅದರಲ್ಲಿ 10 ಐತಲ್ಲ, ಅದು 10 ರೂಪಾಯಿ ಖರ್ಚಾದವು. ಇದ್ರದ್ದು ಏನಾಗ್ತದಪ್ಪ ಅಂತಂದಾಗ ಒಂದು ಸನ್ನಿವೇಶ ಅಥವಾ ಕಥೆಯನ್ನ ನಾವು ಬರ್ದಂಗ ಆಗ್ತದೆ. ನೀವೇನಾದ್ರೂ ಬರ್ಕೋರಿ, ಇದನ್ನೇ ಬರಿಬಹುದು ಅಂತೇನಿಲ್ಲ. ನೆಕ್ಸ್ಟ್ 5 ಇಂಟು 12 ಮೈನಸ್ 6 ಇದೆ. ಹೌದಾ? ಇದನ್ನ ನಾನು 12 ರೂಪಾಯಿದ 5 ಪುಸ್ತಕಗಳನ್ನು ಖರೀದಿಸಿದೆ. ನಂತರ ನನಗೆ 6 ರೂಪಾಯಿ ರಿಯಾಯಿತಿ ಸಿಕ್ಕಿತ್ತು. ಇದನ್ನ ಬರೀರಿ. ನೆಕ್ಸ್ಟ್ 4 ಇಂಟು 9 ಪ್ಲಸ್ 2 ಇಂಟು 6 ಇದೆ. ಹೌದಾ? ಇಲ್ಲಿ ಇಂಟು ಇದೆ, ಇಲ್ಲಿ ಇಂಟು ಇದೆ. ಹಾಗಾಗಿ ನಾವು ಏನ್ ಬರಿಬೇಕಪ್ಪ ಅಂತ ನೋಡ್ಕೊತ ಬಂದಾಗ, ನಮ್ಮ ತೋಟದಲ್ಲಿ 9 ಸಸ್ಯಗಳು 4 ಗುಂಪುಗಳಂತೆ ಹಾಗೂ 6 ಸಸ್ಯಗಳನ್ನ 2 ಗುಂಪುಗಳಂತೆ ಬಿತ್ತಲು ತಯಾರಿ ಮಾಡಿದೆ. ಈ ತರ ನೀವು ಬರೀಬಹುದು. ಅಥವಾ ನೀವು 9 ರೂಪಾಯಿ ಚಾಕ್ಲೇಟ್ನ 9 ರೂಪಾಯಿಯ 4 ಚಾಕ್ಲೇಟ್ಗಳು, 6 ರೂಪಾಯಿಯ 2 ಚಾಕ್ಲೇಟ್ಗಳನ್ನ ನಾನು ಖರೀದಿ ಮಾಡಿದೆ. ಏನಾದ್ರೂ ನೀವು ಪ್ರತಿ ಸನ್ನಿವೇಶಕ್ಕೂ ನೀವೇನ್ ಮಾಡ್ರಪ್ಪ ಅಂತಂದಾಗ ವಿವರಣೆಯನ್ನ ಬರಿಬಹುದು. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತಿರ್ತಾನೆ, ವಿಡಿಯೋನ ಪಾಸ್ ಮಾಡಿ ಏನ್ ಮಾಡ್ರಪ್ಪ ಅಂತಂದಾಗ ಬರ್ಕೋತಾ ಬರ್ರಿ. ಮೂರನೇ ಪ್ರಶ್ನೆ ಯಾವ ತರ ಇದೆ ಅಂತ ಹೇಳಿ ನೋಡ್ಕೊತ ಬಂದಾಗ, ಪ್ರಶ್ನೆ: ಮುಂದಿನ ಪ್ರತಿ ಸನ್ನಿವೇಶಕ್ಕೂ ಅದನ್ನ ವಿವರಿಸುವ ಉಕ್ತಿಯನ್ನ ಬರೆಯಿರಿ, ಅದರ ಪದಗಳನ್ನು ಗುರುತಿಸಿರಿ ಮತ್ತು ಉಕ್ತಿಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ನ ಕೊಟ್ಟ. ಹೌದಾ? ಹಾಗಾದ್ರೆ ಇಲ್ಲೊಂದು ಸ್ಟೋರಿ ಇದೆ. ರಾಣಿ ಆಲಿಯಾ ಕಳೆದ ವರ್ಷ ರಾಜಕುಮಾರಿ ಎಲ್ಸಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನ ಮತ್ತು ರಾಜಕುಮಾರಿ ಅಣ್ಣಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದರು. ರಾಜಕುಮಾರಿ ಎಲ್ಸಾ ಈ ನಾಣ್ಯಗಳನ್ನ ಒಂದು ಉದ್ಯಮ ಪ್ರಾರಂಭಿಸಲು ಉಪಯೋಗಿಸಿ ತನ್ನಲ್ಲಿರುವ ನಾಣ್ಯಗಳನ್ನ ದ್ವಿಗುಣಗೊಳಿಸಿದಳು. ರಾಜಕುಮಾರಿ ಅಣ್ಣಾ ಆಭರಣಗಳನ್ನ ಕೊಂಡಳು ಮತ್ತು ಈಗ ಅವಳ ಬಳಿ ಅರ್ಧದಷ್ಟು ನಾಣ್ಯಗಳು ಮಾತ್ರ ಉಳಿದಿವೆ. ರಾಜಕುಮಾರಿ ಎಲ್ಸಾ ಮತ್ತು ರಾಜಕುಮಾರಿ ಅಣ್ಣಾ ಅವರ ಬಳಿ ಒಟ್ಟು ಎಷ್ಟು ಚಿನ್ನದ ನಾಣ್ಯಗಳಿವೆ ಎಂಬುದನ್ನು ವಿವರಿಸುವ ಉಕ್ತಿಯನ್ನ ಬರೆಯಿರಿ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಂದ್ರ ರಾಣಿ ಆಲಿಯಾ ಕಳೆದ ವರ್ಷ 100 ಚಿನ್ನದ ನಾಣ್ಯಗಳನ್ನ ಮತ್ತು ರಾಜಕುಮಾರಿ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದಳು. ರಾಜಕುಮಾರಿ ಎಲ್ಸಾ ಈ ನಾಣ್ಯಗಳನ್ನು ಒಂದು ಉದ್ಯಮದಲ್ಲಿ ಪ್ರಾರಂಭಿಸಲು ಉಪಯೋಗಿಸಿ ತನ್ನಲ್ಲಿರುವ ನಾಣ್ಯಗಳನ್ನ ದ್ವಿಗುಣಗೊಳಿಸಿದ್ರು. ದ್ವಿಗುಣ ಅಂದ್ರೆ 100 ಇದ್ದಿದ್ದು 2 ಆಯ್ತು, ಅಂದ್ರೆ ಡಬಲ್ ಆಯ್ತು. ಅಂದ್ರೆ ಇದಕ್ಕ ಸನ್ನಿವೇಶಕ ಏಕ ನೀವು ಈ ತರ ಒಂದು ಉಕ್ತಿಯನ್ನು ಬರ್ಕೋಬೇಕು. 100 ಇತ್ತು, ಅದನ್ನು ದ್ವಿಗುಣಗೊಳಿಸಿದ ಅಂದ್ರೆ 200 ಆಗ್ತದೆ. ಹೌದಾ? 100 ಇಂಟು 2 ಪ್ಲಸ್. ನೆಕ್ಸ್ಟ್ ಅವಳು ಏನ್ ಮಾಡ್ತಾಳಪ್ಪ ಅಂದ್ರೆ ಅದನ್ನ ಅರ್ಧ ಮಾಡ್ತಾಳ ಮುಂದೆ. ಹಾಗಾದ್ರೆ 100 ಅರ್ಧ ಅಂತಂದ್ರೆ ಡಿವೈಡೆಡ್ ಬೈ 2. ಹಾಗಾದ್ರೆ ಇದ್ರದ್ದು ಬೆಲೆ ಏನಾಗ್ತತಿ ಅಂತ ನೋಡ್ಕೊತ ಬಂದಾಗ, ಪದಗಳು ಅಂತ ನೋಡ್ಕೊತ ಬಂದಾಗ 100 ಇಂಟು 2 ಇದು ಒಂದು ಪದ, 100 ಡಿವೈಡೆಡ್ ಬೈ 2 ಇದು ಒಂದು ಪದ. ಹಾಗಾದ್ರೆ ಬೆಲೆ ಅಂತ ನೋಡ್ಕೊತ ಬಂದಾಗ 100 200 ಪ್ಲಸ್ 100ನ್ನ ಈ 2 ಭಾಗಿಸಿದ ಬೆಲೆ ಎಷ್ಟು ಬರ್ತದೆ? 50 ರೂಪಾಯಿ ಬರ್ತದೆ. 200 ಒಂದು 50 250. ಹಾಗಾದ್ರೆ ನೀವು ಕೆಳಗಡೆ ಬರೀಬೇಕು, ಇಬ್ಬರು ಬಳಿ ಇರುವ ಎಷ್ಟು 250 ನಾಣ್ಯಗಳು ಉಳಿದಿವೆ. 250 ನಾಣ್ಯಗಳು ಉಳಿದಿವೆ ಅಂತೇಳಿ ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್ ಇದ್ರ ಒಳಗಡೆನೆ ಬಿ ಏನಿದೆ ಅಂತ ನೋಡ್ಕೊತ ಬರ್ರಿ. 2 ನಿಲ್ದಾಣಗಳ ನಡುವಿನ ಮೆಟ್ರೋ ಟಿಕೆಟ್ ದರ ವಯಸ್ಕರಿಗೆ 40 ರೂಪಾಯಿ ಮತ್ತು ಮಕ್ಕಳಿಗೆ 20 ರೂಪಾಯಿ ಆಗಿದೆ. ಮುಂದಿನ ಟಿಕೆಟ್ಗಳ ಒಟ್ಟು ಬೆಲೆ ಎಷ್ಟು ಅಂತ ನೋಡ್ರಿ. ಎಷ್ಟು ಜನ ಅದರವರು? 4 ವಯಸ್ಕರು ಮತ್ತು 3 ಮಕ್ಕಳಿದ್ದಾರೆ. ಹಾಗಾದ್ರೆ 4 ವಯಸ್ಕರಿಗೆ ಫುಲ್ ಟಿಕೆಟ್ ಎಷ್ಟಿದೆ? 40 ರೂಪಾಯಿ ಇದೆ.
ಮೂರು ಮಂದಿ ವಯಸ್ಕರ 3 ಮಂದಿ ಮಕ್ಕಳಿಗೆ ಟಿಕೆಟ್ ಎಷ್ಟೈತಿ 20 ರೂಪಾಯಿ ಐತಿ. ಹೌದಾ? ಹಾಗಾದ್ರೆ ಬೆಲೆ ಎಷ್ಟಾಗ್ತದೆ ಅಂತ ಕ್ವಶನ್ಸ್ ಕೇಳಿದ್ರೆ ಹೌದಾ? ಪದಗಳು ಅಂತ ಬಂದಾಗ ಇದು ಒಂದು ಪದ. ಹೌದಾ? ಇದು ಒಂದು ಪದ. ನೆಕ್ಸ್ಟ್ ಪದಗಳು ಅಂತ ಬಂದಾಗ ಇದು ಒಂದು ಪದ. ಹಾಗಾದ್ರೆ 4 ಎಷ್ಟಪ್ಪ ಅಂತಂದಾಗ ಇದು 16, ಇದೊಂದು 0 ಇದೆ, ಒಂದು 0, 160 ಪ್ಲಸ್ 23 ಎಷ್ಟಪ್ಪ ಅಂತಂದಾಗ 60, ಒಟ್ಟು ಬೆಲೆ ಎಷ್ಟಾಗ್ತದಪ್ಪ ಅಂತಾಗ 220 ರೂಪಾಯಿ ಆಗ್ತದ. ಹಾಗಾದ್ರೆ ಟೋಟಲ್ ಬೆಲೆ ಎಷ್ಟಾಯ್ತು ನೋಡ್ರಿ, ಇದು 160 ಪ್ಲಸ್ 60 ಟೋಟಲ್ ಎಷ್ಟಾಯ್ತು 220 ಆಯ್ತು. ಹೌದಾ? ಒಟ್ಟು ಬೆಲೆ ಅಂತೇಳಿ ನಾವು ಇದನ್ನ ಕರಿತೇವೆ, ಒಟ್ಟು ಬೆಲೆ. ಇನ್ನು ಸೆಕೆಂಡ್ ಒಳಗಡೆ ಎರಡನೇದು ಏನಿದೆ ನೋಡ್ರಿ, ಇದ್ರ ಒಳಗಡೆ ಇದು ಇದ್ರ ಒಳಗಡೆ ಇದು ಒಂದು, ನೆಕ್ಸ್ಟ್ ಎರಡನೇದು. ತಲಾ 3 ವಯಸ್ಕರು ಇರುವ 2 ಗುಂಪುಗಳು. ತಲಾ 3 ಇರುವ ವಯಸ್ಕರು ಇರುವಂತ 2 ಗುಂಪುಗಳು ಅಂದ್ರೆ ವಯಸ್ಕ 3 ಇಂಟು ಒಬ್ಬರು ಟಿಕೆಟ್ ಎಷ್ಟಿದೆ 40 ರೂಪಾಯಿ ಇದೆ. ಹಾಗಾದ್ರೆ ಎಷ್ಟು ಗುಂಪುಗಳದಾವ? 2 ಗುಂಪುಗಳದಾವ ಅಂದ್ರೆ ಸೇಮ್ 3 ಇಂಟು 40. ಇನ್ನೊಂದು ಗುಂಪು, ಇದೊಂದು ಗುಂಪು, ಇದೊಂದು ಗುಂಪು. ನೆಕ್ಸ್ಟ್ 3 4 ಎಷ್ಟಪ್ಪ ಅಂದ್ರೆ 12, ಇದೊಂದು 0 ಇದೆ, 0 ಪ್ಲಸ್ ಮತ್ತೆ 3 4 12, ಇದೊಂದು 0 0. ಇದು ಟೋಟಲ್ ಎಷ್ಟಾಗ್ತದೆ? ಒಟ್ಟು ಬೆಲೆ 240 ರೂಪಾಯಿ ಆಗ್ತದೆ. ಒಟ್ಟು ಬೆಲೆ 240 ರೂಪಾಯಿ ಆಗ್ತದೆ. ಓಕೆ. ಇನ್ನ ಸೀನ್ ನೋಡ್ಕೊತ ಬಂದಾಗ ಈ ಸೀನ್ ಏನಿದೆಪ್ಪ ಅಂತ ಹೇಳ್ಬಿಡ್ರಿ, ಈ ತರ ಇದೆ. ಈ ಚಿತ್ರದಲ್ಲಿ ತೋರಿಸಿರುವ ಅಳತೆಗಳ ಸಂಬಂಧವನ್ನ ವಿವರಿಸುವ ಉಕ್ತಿಯನ್ನು ಬರೆಯುವ ಮೂಲಕ ಕಿಟಕಿಯ ಒಟ್ಟು ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ಇದು ಕಿಟಕಿ, ಇದು ಅಂಚು ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಜಾಲರಿ ಎಷ್ಟಿದೆ ನೋಡ್ರಿ, ಇಲ್ಲಿ 2 ಸೆಂಟಿಮೀಟರ್ ಅಂತ ಜಾಲರಿ ಕೊಟ್ಟಿದ್ದಾರೆ. ಅಂತರ 5 ಸೆಂಟಿಮೀಟರ್ ಅಂತ ಇದಾವ. ನೆಕ್ಸ್ಟ್ ಒಟ್ಟು ಎತ್ತರ ಕಂಡುಹಿಡಿಬೇಕು. ಇಲ್ಲಿ ಮೇಲಿನ ಅಂಚು, ಇವು ಏನ್ ಕೊಟ್ಟಾರಲ್ಲ ಅದನ್ನೇ ಬರ್ಕೋಬೇಕು. ಮೇಲಿನ ಅಂಚು ಅಂತೇಳಿ ಈ ತರ ಏನ್ ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ಬರ್ಕೋತ ಬರ್ರಿ. ಮೇಲಿನ ಅಂಚು ಎಷ್ಟಿದೆಯಪ್ಪ ಅಂತಂದಾಗ 3 ಸೆಂಟಿಮೀಟರ್ ಇದೆ. ಜಾಲರಿ ಎಷ್ಟಿದೆಯಪ್ಪ ಅಂತಂದ್ರೆ 2 ಸೆಂಟಿಮೀಟರ್ ಇದೆ. ಜಾಲರಿ ಸಂಖ್ಯೆಗಳು ಎಷ್ಟದ ನೋಡ್ರಿ, ಅಲ್ಲಿ ಜಾಲರಿ ಸಂಖ್ಯೆಗಳು 6 ಅದಾವು ನೋಡ್ರಿ. ಜಾಲರಿ ಸಂಖ್ಯೆಗಳು 6 ಅದಾವ, 1 2 4 5 6 ಅದಾವ. ಹಾಗಾಗಿ 6. ಅಂತರ ನೋಡ್ರಿ, ಅಂತರ ಎಷ್ಟೈತೆ ಅದು 5 ಸೆಂಟಿಮೀಟರ್ ಅಲ್ಲ, 5 ಸೆಂಟಿಮೀಟರ್ ಅಂತರ ಇದೆ. ಅಂತರಗಳ ಸಂಖ್ಯೆ ಎಷ್ಟೈತೆ ನೋಡ್ರಿ, ಅಂತರಗಳ ಸಂಖ್ಯೆ ಎಷ್ಟಾಗ್ತತೆ? 7 ಆಗ್ತೈತೆ. 7 ಆಗ್ತದೆ ನೋಡ್ರಿ. ಇಲ್ಲಿ ನಂತರ ಎನ್ಸ್ಕೊತ ಹೋಗ್ಬೋದು, 1 2 3 4 5 6 7. ಹಾಗಾದ್ರೆ ಟೋಟಲ್ 7 ಅಂತರಗಳ ಸಂಖ್ಯೆ ಆಗ್ತದ. ಇನ್ನು ಅಂಚುಗಳ ಸಂಖ್ಯೆ ಎಷ್ಟಪ್ಪ ಅಂತಂದಾಗ 2. ಓಕೆ. ಹಾಗಾದ್ರೆ ಅದಕ್ಕೆ ಉಕ್ತಿ ಬರೆಯಿರಿ ಅಂತ ಕ್ವಶನ್ಸ್ ನ ಕೊಟ್ಟಾರಲ್ಲ. ಅಂಚುಗಳು ಏನೋ ಮೇಲಿನ ಅಂಚು ಎಷ್ಟದವಪ್ಪ ಅಂತಂದಾಗ 1 2 3. ಹಾಗಾದ್ರೆ 2 ಇಂಟು 3. ಓಕೆ, 2 ಇಂಟು 3. ನೆಕ್ಸ್ಟ್ ಉಕ್ತಿ, ನೆಕ್ಸ್ಟ್ ಏನದಪ್ಪ ಅಂದಾಗ 6 ಇಂಟು 2. ನೆಕ್ಸ್ಟ್ ಪ್ಲಸ್ 7. ಹೌದಾ? 7 ಇಂಟು 5. ಓಕೆ, 7 ಇಂಟು 5. ಇದರ ಬೆಲೆ 2 3 ಎಷ್ಟಾಗ್ತದ? 6 ಪ್ಲಸ್ 6 2 ಎಷ್ಟಪ್ಪ ಅಂದ್ರೆ 12 ಪ್ಲಸ್ 7 5 ಎಷ್ಟಪ್ಪ ಅಂದ್ರೆ 35. ಟೋಟಲ್ ಎಷ್ಟಾಗ್ತದೆ? ಇದು 53 ಸೆಂಟಿಮೀಟರ್ ಆಗ್ತದೆ. ಇದು ಒಂದು ಪದ, ಇದು ಒಂದು ಪದ, ಇದು ಒಂದು ಪದ. ಟೋಟಲ್ 53 ಸೆಂಟಿಮೀಟರ್ ಅದರ ಕಿಟಕಿಯ ಎತ್ತರ ಆಗ್ತದೆ. ಈ ತರ ಈ ಪ್ರಶ್ನೆಗೆ ತಾವು ಆನ್ಸರ್ಸ್ ನ ಬರ್ಕೋತಾ ಬರ್ರಿ. ಇಲ್ಲಿ ತನ 35ನೇ ಪೇಜ್ ತನ ಹೇಳಿದೀನಿ. ಇನ್ನು ನೆಕ್ಸ್ಟ್ ಪುಟ ಸಂಖ್ಯೆಗಳಗೋಸ್ಕರ ಪೇಜಸ್ ನ ಫಾಲೋ ಮಾಡ್ಕೊಡ್ರಿ. ಎಲ್ಲವೂ ಏನಾಗ್ತಪ್ಪ ಅಂತ ನಿಮ್ಗೆ ನೀಟಾಗಿ ಸಿಗ್ತವೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮುಂದಿನ ಎಲ್ಲಾ ಪಾಠಗಳು ಕೂಡ ನಿಮ್ಗೆ ಏನಾಗ್ತಪ್ಪ ಅಂದಾಗ ಶಾರ್ಟ್ಲಿ ಅಪ್ಲೋಡ್ ಆಗ್ತಿರ್ತವೆ, ನೋಡ್ಕೊತಾ ಬರ್ಬೋದು. ಧನ್ಯವಾದಗಳು.